ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 17 ಮತ್ತು 18ರ ಒಂದು ಕನ್ನಡ ವರ್ಷನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಯಾವ ರಾಕೆಟ್ ಸಹಾಯದಿಂದ EOS-08 ಉಪಗ್ರಹ ಉಡಾವಣೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ SSLV-D3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಅರ್ಥಾಯ್ತಾ? ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆನ ಕೇಳಬಹುದು. ಸೊ ಉಪಗ್ರಹದ ಹೆಸರು ಯಾವುದಂದ್ರೆ EOS-08 ಅಂತ ಹೇಳ್ತೀವಿ. EOS-08 ಅಂದ್ರೆ EOS ಅಂದ್ರೆ ಏನಂದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಇನ್ನು ತದನಂತರದಲ್ಲಿ ಈ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ನಂಬರ್ 8 ಇದನ್ನ ಲಾಂಚ್ ಮಾಡಿದ್ದು ಯಾವ ಒಂದು ವೆಹಿಕಲ್ ಅಥವಾ ಯಾವ ರಾಕೆಟ್ ಮುಖಾಂತರ ಅಂದ್ರ SSLV-D3 ಆಯ್ತಾ, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ D3 ಅಂತ ಹೇಳ್ತೀವಿ. ಇದರ ಮೂಲಕ ಏನ್ ಮಾಡಿದೆ ಅಂದ್ರೆ ಈ ಒಂದು EOS-08 ಉಪಗ್ರಹವನ್ನ ಉಡಾವಣೆ ಮಾಡಲಾಗಿದೆ. ಸೊ ಆದುದರಿಂದ ಇಸ್ರೋ ಸಾಧನೆಯ ಮತ್ತೊಂದು ಗರಿ SSLV-D3 ರಾಕೆಟ್ ಬಳಕೆ ಕಿರು ಉಪಗ್ರಹ EOS-08 ಕಕ್ಷೆಗೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇದರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡಿರುವ ಭೂ ವೀಕ್ಷಣೆ ಕಿರು ಉಪಗ್ರಹವಾಗಿರ್ತಕ್ಕಂಥ EOS-08 ಅರ್ಥ ಆಯ್ತಾ? EOS-08 ಅಂತ ಹೇಳ್ತೀವಿ. EOS ಅಂದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಕನ್ನಡದಲ್ಲಿ ಭೂ ವೀಕ್ಷಣೆ ಉಪಗ್ರಹ ಅಂತ ಹೇಳ್ತೀವಿ. ಇದನ್ನ ಶ್ರೀಹರಿಕೋಟದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ದಟ್ ಇಸ್ ಇಸ್ರೋ ಮಾಹಿತಿ ತಿಳಿಸಿರ್ತಕ್ಕಂಥದ್ದು. ಇದೇ ವೇಳೆ ದೂರ ಸಂವಹನ ಉದ್ದೇಶದ ಉಪಗ್ರಹ SR-0 ಅರ್ಥ ಆಯ್ತಾ? SR-0 DEMOST ಯನ್ನ ಸಹ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಆಯ್ತಾ? 2 SR-0 ಅಂತಕ್ಕಂಥದ್ದು. ಇನ್ನ DEMOST ಇವನು ಕೂಡ ಏನಾಗಿದೆ ಅಂದ್ರೆ ಇದರ ಜೊತೆಗೆ ಉಡಾವಣೆ ಮಾಡಿರ್ತಕ್ಕಂಥ ಉಪಗ್ರಹಗಳು. ಸಣ್ಣ ಉಪಗ್ರಹ ಉಡಾವಣಾ ವಾಹನ ದಟ್ ಈಸ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SSLV-D3 ಅಂತಕ್ಕಂಥ ಉಪಗ್ರಹವನ್ನ ವೆಹಿಕಲ್ ಅನ್ನ ಬಳಸಿ ಈ ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ನಂಬರ್ 8 ಅನ್ನ ಏನ್ ಮಾಡಲಾಗಿದೆ, ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು. ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ನಿಮಗೆ KS ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಅರ್ಥ ಆಯ್ತಾ? ನೋಡಿ, ನೀವು ಯಾರು ನಮ್ಮ ಮ್ಯಾಗಝಿನ್ಸ್ಗಳನ್ನ ತಗೊಂಡಿಲ್ಲ, ನಿಮಗೆ ಇನ್ನೂ ಕೇವಲ ಎಷ್ಟಂದ್ರೆ 7 ರಿಂದ 8 ದಿನ ಇದೆ ಅಷ್ಟೇ. 7 ರಿಂದ 8 ದಿನ ಇದೆ. ಸೊ 7 ರಿಂದ 8 ದಿನದಲ್ಲೇ 1 ಇಯರ್ ಕರೆಂಟ್ ಅಫೇರ್ಸ್ ಅನ್ನ ನೀವು ಓದ್ಬೋದು. ನಮ್ಮದು ಆ ತರನಾಗಿ ನಿಮಗಿದೆ, ಅಷ್ಟೊಂದು ಬರ್ಡನ್ ಆಗಿ ಕೊಟ್ಟಿಲ್ಲ ನಾವು ನಿಮಗೆ. ಇನ್ನಾದರೂ ಕೂಡ ಕಾಲಾವಕಾಶ ಮಿಂಚಿಲ್ಲ. ಯು ಹ್ಯಾವ್ ಟು ಫೋಕಸ್ ಆನ್ ಕರೆಂಟ್ ಅಫೇರ್ಸ್ ಬಿಕಾಸ್ KS ಪ್ರಿಲಿಮ್ಸ್ ಕಂಟೈನ್ಸ್ 45 to 50% ಕ್ವಶನ್ಸ್ ಆನ್ ದಿ ಕರೆಂಟ್ ಅಫೇರ್ಸ್ ಓನ್ಲಿ. ಅರ್ಥ ಆಯ್ತಾ? ಸಣ್ಣ ಉಪಗ್ರಹಗಳನ್ನು ಉಡಾವಣೆಗಾಗಿ SSLV ಸರಣಿಯ ರಾಕೆಟ್ಗಳನ್ನ ಇಸ್ರೋ ಅಭಿವೃದ್ಧಿಪಡಿಸಿದೆ. ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಯಾಕೆ ತಿಳಿಸಿದ್ರೆ ಸಣ್ಣ ಉಪಗ್ರಹಗಳನ್ನ ಉಡಾವಣೆ ಮಾಡೋಕ್ಕೆ ಈ ರಾಕೆಟ್ ಅನ್ನ ಬಳಸಲಾಗುತ್ತೆ. ಇನ್ನು ಭೂ ವೀಕ್ಷಣೆ ಉಪಗ್ರಹ 08 ಅಂದ್ರೆ EOS-08 ಬಗ್ಗೆ ಮಾತಾಡ್ತಾ ಬಂದಾಗ ಇಸ್ರೋದ ವಾಣಿಜ್ಯ ಅಂಗವಾಗಿರ್ತಕ್ಕಂಥ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇಂಪಾರ್ಟೆಂಟ್. ಇಸ್ರೋದ ವಾಣಿಜ್ಯ ಅಂಗ ಯಾವುದಂತ ಈ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಈಗ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಗೊತ್ತಿರಬೇಕು. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇದೇನ್ ಮಾಡಿದೆ ಅಂದ್ರೆ ಈ EOS-08 ಉಪಗ್ರಹವನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಯಾಕಂದ್ರೆ 175.5 kg ತೂಕದ ಈ ಕಿರುಗ್ರೂಪ 3 ಪೇಲೋಡ್ಗಳನ್ನ ಒಳಗೊಂಡಿದೆ. ಆಯ್ತಾ? 3 ಪೇಲೋಡ್ಗಳನ್ನ ಒಳಗೊಂಡಿತ್ತು. ಭೂಮಿಯಿಂದ 475 ಕಿಲೋಮೀಟರ್ ಎತ್ತರದಲ್ಲಿರುವ ಕೆಳ ಹಂತದ ಕಕ್ಷೆಯಲ್ಲಿ ವೃತ್ತಾಕಾರದಲ್ಲಿ ಪರಿಭ್ರಮಣೆ ನಡೆಸಲಿದೆ. ಮಣ್ಣಿನ ತೇವಾಂಶದ ಮೌಲ್ಯಮಾಪನದಿಂದ ಪ್ರಾಕೃತಿಕ ನಿರ್ವಹಣೆವರೆಗಿನ ಒಂದು ಕಾರ್ಯನಿರ್ವಹಿಸುತ್ತೆ. ಅರ್ಥಾಯ್ತಾ? ಒಟ್ಟಾರೆಯಾಗಿ ಅರ್ಥ ಮೇಲೆ ಇರತಕ್ಕಂಥ ಎಲ್ಲ ಅಬ್ಸರ್ವೇಷನ್ ಅನ್ನ ಮಾಡುತ್ತೆ. ಅರ್ಥ ಆಯ್ತಾ? ಮಣ್ಣಿನ ತೇವಾಂಶದಿಂದ ಪ್ರಾಕೃತಿಕ ಒಂದು ನಿರ್ವಹಣೆಗಳನ್ನಂದ್ರೆ ಮಳೆ, ಆಮೇಲೆ ಈ ವಿಕೋಪಗಳು, ಚಂಡಮಾರುತಗಳು ಯಾವಾಗ ಬರುತ್ತೆ, ಯಾವಾಗ ಸಂಭವಿಸಲ್ಲ, ಇವೆಲ್ಲ ಮಾಹಿತಿಯನ್ನು ಕೊಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನ SSLV-D3 ರಾಕೆಟ್ ಬಗ್ಗೆ ಮಾತಾಡ್ತಾ ಬಂದಾಗ, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು 3 ಹಂತದ ಕಡಿಮೆ ವೆಚ್ಚದ ಉಡಾವಣಾ ವಾಹನ. ಇದು 3 ಸ್ಟೇಜ್ ಸ್ಟೇಜ್ ವೆಹಿಕಲ್. ಇದೊಂದು ಭವಿಷ್ಯದ ಉಪಗ್ರಹ ಕಾರ್ಯಾಚರಣೆ ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಸುಮಾರು 500 kg ತೂಕದವರೆಗೆ ಉಪಗ್ರಹ ಉಡಾವಣೆ ಮಾಡಲು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗೊತ್ತಿರಬೇಕು. SSLV ಲಾಂಗ್ ಫಾರ್ಮ್ ಏನು, ಆಮೇಲೆ ಯಾವ ಉಪಗ್ರಹವನ್ನು ಬಳಸಿದ್ದಾರೆ, ಯಾವ ರಾಕೆಟ್ ಅನ್ನು ಬಳಸಿದ್ದಾರೆ, ಯಾವ ಉಪಗ್ರಹವನ್ನು ಲಾಂಚ್ ಮಾಡಿದ್ದಾರೆ, ಯಾವ ಕಕ್ಷೆಯಲ್ಲಿ ಇಳಿಸಿದ್ದಾರೆ, ಅದರ ತೂಕ ಏನು ಅಂತಕ್ಕಂಥ ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ನೋಡ್ರಿ, ಯಾರು ನಮ್ಮ ಮ್ಯಾಗಝಿನ್ಸ್ಗಳನ್ನು ತಗೊಂಡಿಲ್ಲ, ನೀವು ಇನ್ನೂ ಕಾಲು ಮಿಂಚಲ್ಲ ಮ್ಯಾಗಝಿನ್ಸ್ಗಳನ್ನು ತಗೊಂಡು ನೀವು ಏನು ಮಾಡ್ಬೋದು,
ಇನ್ನು ನಿಮಗೆ 7 to 8 ಡೇಸ್ ಇದೆ. ಯು ಹ್ಯಾವ್ ಟು ಫೋಕಸ್ ಓನ್ಲಿ ಆನ್ ಕರೆಂಟ್ ಅಫೇರ್ಸ್. ಈಗ ಸಬ್ಜೆಕ್ಟ್ ಓದೋ ಸಮಯ ಅಲ್ಲ, ಬರೀ ಕರೆಂಟ್ ಅಫೇರ್ಸನ್ನು ಓದುವ ಸಮಯ. ಸೊ ನೀವು ಯಾರು ನಿಮಗೆ ಕರೆಂಟ್ ಅಫೇರ್ಸ್ ಬೇಕಿತ್ತು ಅವರು ನಮ್ಮ ಒಂದು ಕರೆಂಟ್ ಅಫೇರ್ಸನ್ನು ತೊಗೋಬೋದು. 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಜುಲೈ 2024 760 ಆಗುತ್ತೆ. 2024 ಜಾನ್ ಟು ಜುಲೈ 2024 280 ಆಗುತ್ತೆ. ಇನ್ನು 2022 ಜಾನ್ ಟು ಜುಲೈ 2024 1240 ಆಗುತ್ತೆ. ಡಿಸ್ಕೌಂಟ್ ಆಗಿ 1140 ಸಿಗುತ್ತೆ. ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟಲ್ಲಿ ಅಥವಾ PDF ಫಾರ್ಮ್ಯಾಟಲ್ಲಿ ನಾವು ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ, ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡು 50 ವರ್ಷವಾದ ನೆನಪಿಗೆ ಯಾವ ಅಭಿಯಾನ ಪ್ರಾರಂಭಿಸಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ನಿಮ್ಮ ಮುಂದೆ ಬರ್ತಕ್ಕಂಥ PDO ಎಕ್ಸಾಮಿನೇಷನ್ಗೂ ಕೂಡ ಈ ಪ್ರಶ್ನೆನ ಕೇಳ್ಬೋದು. ಅರ್ಥ ಆಯ್ತಾ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತಕ್ಕಂಥ ಒಂದು ಅಭಿಯಾನ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದೆ, ಹಾಕಿಕೊಂಡಿರ್ತಕ್ಕಂಥದ್ದು. ಸೊ ಅದರ ಬಗ್ಗೆ ನಾವೀಗ ಏನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದಡಿ ಎಲ್ಲ ಸರ್ಕಾರಿ ನೌಕರರು ಕೆಂಪು ಹಳದಿ ಬಣ್ಣದ ಕೊರಳುದಾರ ಟ್ಯಾಗ್ ಹೊಂದಿದ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಧರಿಸಬೇಕೆಂದು ರಾಜ್ಯ ಸರ್ಕಾರ ಆದೇಶವನ್ನು ನೀಡಿದೆ. ಅಥವಾ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದಲ್ಲಿ ಎಲ್ಲ ಸರ್ಕಾರಿ ನೌಕರರು ಯಾರಿರ್ತಾರ ಅವರಿಗೆ ಕೆಂಪು ಮತ್ತು ಹಳದಿ ಬಣ್ಣದ ಕೊರಳುದಾರ ಇರಬೇಕು. ಅವ್ರೇನು ID ಹಾಕೋತಾರೆ ನೋಡ್ರಿ, ಆ ID ಕೆಂಪು ಮತ್ತು ಹಳದಿ ಬಣ್ಣದ ಒಂದು ಕೊರಳುದಾರ ಹಾಕೊಂಡು ಆ ಐಡಿಯನ್ನು ಸಿಗಿಸ್ಕೋಬೇಕು ಅನ್ನೋದು ರಾಜ್ಯ ಸರ್ಕಾರ ಏನು ಮಾಡಿದೆ, ಆದೇಶವನ್ನು ನೀಡಿರ್ತಕ್ಕಂಥದ್ದು. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡ 50 ವರ್ಷಗಳು ಪೂರೈಸಿವೆ. ಸೊ ಈ ನೆನಪಿಗಾಗಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನವನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಕೆಂಪು ಹಳದಿ ಬಣ್ಣಗೊಳಗೊಂಡಿರೋ ಕೊರಳುದಾರ ಟ್ಯಾಗ್ ಹೊಂದಿರೋ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಧರಿಸಬೇಕು ಎಂದು ಸರ್ಕಾರ ನಿರ್ಣಯಿಸಿದೆ. ಒಂದು ಸಕ್ಷಮ ಪ್ರಾಧಿಕಾರಗಳು ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಕೊರಳುದಾರ ಒದಗಿಸಲು ಕೂಡಲೇ ಕ್ರಮ ವಹಿಸಬೇಕೆಂದು ರಾಜ್ಯ ಸರ್ಕಾರ ಸೂಚನೆ ನೀಡಿದೆ. ಅಂದರೆ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಸ್, ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಗೆ ಮತ್ತು ಹೈಯರ್ ಆಫೀಸರ್ಸ್ಗಳಿಗೆ ಮತ್ತು ಎಲ್ಲ ಒಂದು ಸಿಬ್ಬಂದಿಗಳಿಗೆ ಏನು ಮಾಡೋದಾಗಿದೆ ಅಂದರೆ ಕೂಡಲೇ ಅವರಿಗೆ ಈ ಥರ ಒಂದು ಕಲರ್ ಹೊಂದಿರತಕ್ಕಂಥ ID ಕೊರಳುದಾರ ಅಥವಾ ಪ್ರೊವೈಡ್ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಫಾರ್ ದ ಕರ್ನಾಟಕ ಕರೆಂಟ್ ಅಫೇರ್ಸ್. 2022ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಲನಚಿತ್ರ ಕನ್ನಡ ಪ್ರಶಸ್ತಿ ಪಡೆದ ಚಿತ್ರ ಯಾವುದು? ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಾಂತಾರ. ನೋಡ್ರಿ, 2022ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪ್ರಕಟಗೊಂಡಿವೆ. ಅದರಲ್ಲಿ ಕನ್ನಡದ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದ ಕನ್ನಡದ ಚಿತ್ರ ಯಾವುದಂದ್ರೆ ಕಾಂತಾರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 2022ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಕಾಂತಾರ ಅತ್ಯುತ್ತಮ ಮನರಂಜನಾ ಚಿತ್ರ ಎಂದು ಎನಿಸಿಕೊಂಡಿದೆ. ಆಯ್ತಾ? ಅತ್ಯುತ್ತಮ ಮನರಂಜನಾ ಚಿತ್ರ ಇದು. ಅತ್ಯುತ್ತಮ ಮನರಂಜನಾ ಚಿತ್ರ ಯಾವುದಂದ್ರೆ ಕಾಂತಾರ. ಇನ್ನು ಇದೇ ಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ರಿಷಬ್ ಶೆಟ್ಟಿ ಅವರಿಗೆ ನೀಡಲಾಗಿದೆ. ಯಶ್ ನಟನೆ ಒಂದು KGF 2 ಅತ್ಯುತ್ತಮ ಕನ್ನಡ ಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಅರ್ಥ ಆಯ್ತಾ? ಇಲ್ಲಿ ಏನಂದ್ರೆ ಇಲ್ಲಿ ಮನರಂಜನಾ ಅಂತ ಮೆನ್ಷನ್ ಮಾಡಿದರೆ ಇಲ್ಲಿ ಮನರಂಜನಾ ಅಂತ ಮೆನ್ಷನ್ ಮಾಡಿದರೆ ಕಾಂತಾರ ಅಂತ ಹಾಕಬೇಕು. ಇನ್ನು ಅತ್ಯುತ್ತಮ ಚಲನಚಿತ್ರ ಅಥವಾ ಅತ್ಯುತ್ತಮ ಚಲನಚಿತ್ರ ಯಾವುದಂದ್ರೆ KGF 2. ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆ ಕೇಳ್ತಾರೆ ಸ್ವಲ್ಪ ಕರೆಕ್ಟ್ ನೋಡಬೇಕು. ಅತ್ಯುತ್ತಮ ಚಲನಚಿತ್ರ ಅಂತ ಏನಾದರೂ ಮೆನ್ಷನ್ ಮಾಡಿದರೆ ಅದು KGF 2 ಅಂತ ಹಾಕಬೇಕು. ಅತ್ಯುತ್ತಮ ಮನರಂಜನಾ ಚಿತ್ರ ಯಾವುದಂತ ಕೇಳಿದ್ರೆ ಕಾಂತಾರ ಅಂತ ಹಾಕಬೇಕು. ಅರ್ಥ ಆಯ್ತಾ? KGF 2 ಅತ್ಯುತ್ತಮ ಕನ್ನಡ ಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಇದೇ ಚಿತ್ರದ ಸಾಹಸ ಸಂಯೋಜನೆಗೆ ಪ್ರಶಸ್ತಿ ಲಭಿಸಿದೆ. ಆಯ್ತಾ? ಮಧ್ಯಂತರ ಎಂಬ ಕಿರುಚಿತ್ರಕ್ಕೆ 2 ಪ್ರಶಸ್ತಿ. ರಂಗ ಒಂದು ಮೃಭೋಗ ಎಂಬ ಕಲಾಚಿತ್ರಕ್ಕೆ 1 ಪ್ರಶಸ್ತಿ ಲಭಿಸಿದೆ. ಒಟ್ಟಾರೆ ಕನ್ನಡಕ್ಕೆ 7 ಪ್ರಶಸ್ತಿ ಲಭಿಸಿದೆ ಅಂತ ಆಗುತ್ತದೆ. ಅದು ಕರ್ನಾಟಕ ಎಷ್ಟಂದ್ರೆ 7 ಪ್ರಶಸ್ತಿ ಸಿಕ್ಕಿದೆ. ನಾನು ಅವನಲ್ಲ ಅವಳು ಚಿತ್ರದ ಅಭಿಯಾನಕ್ಕಾಗಿ ಸಂಚಾರಿ ವಿಜಯ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಯ್ತಾ? ಇಲ್ಲಿ ಯಾರು ಅತ್ಯುತ್ತಮ ನಟ ಪ್ರಶಸ್ತಿಗೆ ಚಿತ್ರದ ನಟ ಅತ್ಯುತ್ತಮ ನಟ ಪ್ರಶಸ್ತಿ ರಿಷಬ್ ಶೆಟ್ಟಿ ಪಾಲಾಗಿದೆ. ಅದಲ್ಲದೆ ನಾನು ಅವನಲ್ಲ ಅವಳು ಚಿತ್ರದ ಅಭಿಯಾನಕ್ಕಾಗಿ ಸಂಚಾರಿ ವಿಜಯ್ ಅವರನ್ನ ಅತ್ಯುತ್ತಮ ನಟ ಪ್ರಶಸ್ತಿಗೆ ಇವರಿಗೂ ಕೂಡ ನೀಡಲಾಗಿರ್ತಕ್ಕಂಥದ್ದು. ಕನ್ನಡ ನಟ ರಿಷಬ್ ಶೆಟ್ಟಿಗೆ ರಾಷ್ಟ್ರ ಪ್ರಶಸ್ತಿ ಗರಿ ಲಭಿಸಿದೆ. ರಾಷ್ಟ್ರ ಪ್ರಶಸ್ತಿ ಗರಿ ಸಿಕ್ಕಿದೆ ಯಾರೋ ರಿಷಬ್ ಶೆಟ್ಟಿ ಅವರಿಗೆ. ಅಕ್ಟೋಬರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕನ್ನಡದ ನಟಗೆ ಒಂದು ರಾಷ್ಟ್ರ ಪ್ರಶಸ್ತಿ ಗರಿ ಸಿಕ್ಕಿದ್ದು ಯಾರಿಗಂದ್ರೆ ರಿಷಬ್ ಶೆಟ್ಟಿ ಅವರಿಗೆ. ಯಾವ ಚಿತ್ರಕ್ಕೆ? ಕಾಂತಾರ ಚಿತ್ರದಗೋಸ್ಕರ. ಮನರಂಜನಾ ಚಿತ್ರ ಯಾವುದು? ಕರ್ನಾಟಕಕ್ಕೆ ಒಟ್ಟು ಎಷ್ಟು ಪ್ರಶಸ್ತಿಗಳು ಲಭಿಸಿವೆ ಅಂತಕ್ಕಂಥ ಫ್ಯಾಕ್ಟು ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ಅಶೋಕ್ ಸಿ ಮೌಂಟ್ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆನ ಕೇಳಿದ್ದಾರೆ.
ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಿಂದೂ ಮಹಾಸಾಗರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ನೋಡ್ರಿ, ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯುನೆಸ್ಕೋದ ಒಂದು ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಸೇಷನ್ ಮತ್ತು ಇಂಟರ್ ಗವರ್ಮೆಂಟಲ್ ಓಷನೋಗ್ರಾಫಿಕ್ ಒಂದು ಕಮಿಷನ್ ಹಿಂದೂ ಮಹಾಸಾಗರದಲ್ಲಿರುವ 3 ನೀರೊಳಗಿನ ಒಂದು ಭೌಗೋಳಿಕ ರಚನೆಗಳನ್ನು ಅಶೋಕ್ ಶ್ರೀಮೌಂಟ್, ಚಂದ್ರಗುಪ್ತ ರಿಡ್ಜ್ ಮತ್ತು ಕಲ್ಪತರ್ ರಿಡ್ಜ್ ಎಂದು ಹೆಸರಿಸಲಾಗಿದೆ. ಇಂಪಾರ್ಟೆಂಟ್ ನೋಡಿ, ಹಿಂದೂ ಮಹಾಸಾಗರದಲ್ಲಿರುವ 3 ನೀರೊಳಗಿರ್ತಕ್ಕಂಥ ಒಂದು ಭೌಗೋಳಿಕ ರಚನೆಗಳು. ಈ ಭೌಗೋಳಿಕ ರಚನೆಗಳಿಗೆ ಇಂಟರ್ ಗವರ್ನಮೆಂಟಲ್ ಓಷನೋಗ್ರಾಫಿಕ್ ಕಮಿಷನ್ ವಿತ್ ಹೆಲ್ಪ್ ಆಫ್ ಯುನೆಸ್ಕೋ ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಸೇಷನ್ಸ್ ಇವೆರಡೂ ಸೇರಿಬಿಟ್ಟು ಏನು ಮಾಡಿವೆ ಅಂದರೆ ಈ ಒಂದು ಭೌಗೋಳಿಕ ರಚನೆಗಳು ಏನು ಹಿಂದೂ ಮಹಾಸಾಗರದಲ್ಲಿ ಕಂಡು ಬಂದಿವೆ ಅವಕ್ಕೆ ಅಶೋಕ್ ಶ್ರೀಮೌಂಟ್, ಚಂದ್ರಗುಪ್ತ ರಿಡ್ಜ್ ಮತ್ತು ಕಲ್ಪತರ್ ರಿಡ್ಜ್ ಅಂತ ಹೆಸರಿಡಲಾಗಿದೆ. ಈ ರಚನೆ ಹೆಸರುಗಳನ್ನು ಭಾರತವು IHO ಮತ್ತು IOCಗೆ ಪ್ರಸ್ತಾಪಿಸಿತು. ಮೌರ್ಯ ರಾಜವಂಶದಾಗಿರ್ತಕ್ಕ ಆಡಳಿತಗಾರರಾದ ಅಶೋಕ್ ಮತ್ತು ಚಂದ್ರಗುಪ್ತ ಮೌರ್ಯ ಹೆಸರನ್ನು ಇದಕ್ಕೆ ಇಡಲಾಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದು. ಈ 3 ರಚನೆಗಳನ್ನು ಗೋವಾದ ರಾಷ್ಟ್ರೀಯ ಧ್ರುವ ಮತ್ತು ಸಾಗರ ಸಂಶೋಧನಾ ಕೇಂದ್ರದ ಒಂದು ಸಮುದ್ರ ಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರೆ. ಯಾರು ಕಂಡುಹಿಡಿದಾರೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟು. ಅಶೋಕ್ ಶ್ರೀಮೌಂಟ್ ಮತ್ತು ಕಲ್ಪತರ್ ಪರ್ವತವನ್ನು 2012ರಲ್ಲಿ ಕಂಡುಹಿಡಿಯಲಾಗಿದೆ. ಇನ್ನು ಚಂದ್ರಗುಪ್ತ ರಿಡ್ಜ್ ಅನ್ನು 2020ರಲ್ಲಿ ಕಂಡುಹಿಡಿಯಲಾಗಿದೆ. ಅಶೋಕ್ ಶ್ರೀಮೌಂಟ್ 180 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವ್ಯಾಪಿಸಿರುವ ಅಂಡಾಕಾರ ಆಕಾರದ ಒಂದು ರಚನೆಯಾಗಿದೆ. ಇವೆಲ್ಲ ಯಾವಾಗ ಕಂಡಿದ್ದಾರೆ? ಚಂದ್ರಗುಪ್ತ ರಿಡ್ಜ್ ಯಾವಾಗ ಕಂಡುಹಿಡಿದರೆ ಮತ್ತು ಅಶೋಕ್ ಶ್ರೀಮೌಂಟ್ ಕಲ್ಪತರ್ ಪರ್ವತ ಯಾವಾಗ ಕಂಡುಹಿಡಿದರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ರಿಡ್ಜ್ ಅಂದ್ರೆ ಏನಂದ್ರೆ, ನಿಮಗೆ ರಿಡ್ಜ್ ಅಂದ್ರೆ ಕನ್ಫ್ಯೂಸ್ ಆಗ್ತಿತ್ತಂದ್ರೆ ಈ ಒಂದು ಸಮುದ್ರದಲ್ಲಿ ಇರ್ತಕ್ಕಂಥ ಒಂದು ಪರ್ವತ ಬೆಟ್ಟಗಳು ಅಂತ ಹೇಳ್ಬೋದು. ಈ ಆಕಾರದ ರಚನೆಗಳು ಅಂದ್ರೆ ಏನಂದ್ರೆ ಈ ಸಮುದ್ರದಲ್ಲಿ ಒಂದು ಭೂಮಿ ರಚನೆ ಇರುತ್ತೆ. ಸೊ ಅದಕ್ಕೆ ನಾವು ರಿಡ್ಜ್ ಅಂತ ಹೇಳ್ತೀವಿ. ಕಲ್ಪತರ ಪರ್ವತ ಶ್ರೇಣಿಯು 430 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಚಂದ್ರಗುಪ್ತ ಪರ್ವತ ಶ್ರೇಣಿಯು 675 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿರುವ ಒಂದು ಉದ್ದವಾದ ಮತ್ತು ಅಂಡಾಕಾರದ ರಚನೆಯಾಗಿದೆ. ಯಾವ ಥರ ರಚನೆ ಇದಾವೆ, ಎಷ್ಟೆಷ್ಟು ಒಂದು ವಿಸ್ತರಣೆ ಇದಾವೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಹಿಂದೂ ಮಹಾಸಾಗರದಲ್ಲಿರುವ ಇತರ ಪ್ರಸಿದ್ಧ ರಚನೆಗಳು ಯಾವುವು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟು. ನೋಡಿ, ಈ 3 ಹೊಸ ರಚನೆಗಳ ಸೇರ್ಪಡೆಯೊಂದಿಗೆ ಈಗ ಹಿಂದೂ ಮಹಾಸಾಗರದಲ್ಲಿ 7 ರಚನೆಗಳಿವೆ. 7 ರಚನೆಗಳು ಯಾವುವಂದರೆ, ಒಂದು ರಾಮನ್ ರಿಡ್ಜ್ ಅಂತಕ್ಕಂಥದ್ದು, ಒಂದು ಪಣಿಕರ್ ಸೀಮೌಂಟ್ ಅಂತಕ್ಕಂಥದ್ದು, ಸಾಗರ್ ಕನ್ಯಾ ಸೀಮೌಂಟ್ ಅಂತಕ್ಕಂಥದ್ದು, 4 DN ವಾಡಿಯಾ ಗೌಯೋಟ್ ಅಂತಕ್ಕಂಥದ್ದು. ನೋಡ್ರಿ, ಇಂಪಾರ್ಟೆಂಟ್ ಇವು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಇವು, ಆಯ್ತಾ. ಕೆಳಗಿನಲ್ಲಿ ಯಾವುದು ಒಂದು ಹಿಂದೂ ಮಹಾಸಾಗರದಲ್ಲಿ ಇರ್ತಕ್ಕಂಥ ಇವು ಹೆಸರುಗಳಾಗಿವೆ ಅಂತಕ್ಕಂಥ ಕೇಳ್ತಾರೆ. ಯಾವ ಒಂದು ರಚನೆಗಳಿಗೆ ಯಾರ್ಯಾರು ಹೆಸರಿಟ್ಟಿದ್ದಾರೆ ಅಂತಕ್ಕಂಥದ್ದು. ಇವು 7 ಹೆಸರು ಗೊತ್ತಿರಬೇಕು ಮತ್ತು 3 ಬಗ್ಗೆ ಅಂತೂ ಪಕ್ಕಾ ಇರಬೇಕು. ಅಗ್ನಿ ಕ್ಷಿಪಣಿಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಡಾಕ್ಟರ್ ರಾಮ್ ನಾರಾಯಣ್ ಅಗರ್ವಾಲ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. 3ನೇ ಆಪ್ಷನ್ನು. ಪ್ರಖ್ಯಾತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಕ್ಷಿಪಣಿ ವಿಜ್ಞಾನಿ ಡಾಕ್ಟರ್ ರಾಮ್ ನಾರಾಯಣ್ ಅಗರ್ವಾಲ್ ಅವರು ತಮ್ಮ 84ನೇ ವಯಸ್ಸಿನಲ್ಲಿ ಹೈದರಾಬಾದ್ನಲ್ಲಿ ನಿಧನರಾಗಿದ್ದಾರೆ. ಆಯ್ತಾ. ರಾಮ್ ನಾರಾಯಣ್ ಅಗರ್ವಾಲ್ ಅವ್ರದ್ದು ಇತ್ತೀಚೆಗೆ ಏನಾಗಿದೆ ಅಂದರೆ ಡೆತ್ ಆಗಿದೆ. ಸೊ ಇವರು ಒಂದು DRDOದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಈ ಒಂದು ಏನು ಅಗ್ನಿ ಕ್ಷಿಪಣಿಗಳಂತ ಹೇಳ್ತೀವಿ, ಅಗ್ನಿ P ಅಂತ ಹೇಳ್ತೀವಿ, ಅಗ್ನಿ 1, ಅಗ್ನಿ 2, ಅಗ್ನಿ 5 ಏನಿದೆ, ಸೊ ಇವುಗಳ ಒಂದು ಪಿತಾಮಹ ಯಾರಂದರೆ ಇವರೇ ರಾಮ್ ನಾರಾಯಣ್ ಅಗರ್ವಾಲ್ ಅವರು. ಇವರನ್ನ ವ್ಯಾಪಕವಾಗಿ ಅಗ್ನಿ ಕ್ಷಿಪಣಿಗಳ ಪಿತಾಮಹ ಎಂದು ಕರೆಯಲಾಗುತ್ತೆ. ವಿಜ್ಞಾನಿ ಮತ್ತು ಇಂಜಿನಿಯರಿಂಗಾಗಿ ನೀಡಿದ ಕೊಡುಗೆಗಾಗಿ ಅವರಿಗೆ 1990ರಲ್ಲಿ ಪದ್ಮಶ್ರೀ, 2000ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು. ಅವರು DRDOನಲ್ಲಿ ಪ್ರಮುಖ ವಿಜ್ಞಾನಿಯಾಗಿದ್ದರು. ಅಗ್ನಿ ಮತ್ತು ಇತರ ಕ್ಷಿಪಣಿ ಕಾರ್ಯಕ್ರಮಗಳಿಗೆ ಕೊಡುಗೆಯನ್ನು ನೀಡಿದ್ದಾರೆ ಇವರು. ಅವರ ನಾಯಕತ್ವದಲ್ಲಿ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಕ್ಷಿಪಣಿ ಮೊದಲ ಯಶಸ್ವಿ ಪರೀಕ್ಷೆಯನ್ನು ಮೇ 1989ರಲ್ಲಿ ನಡೆಸಲಾಗಿತ್ತು. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2024 ವರದಿ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ILO ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯು ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2024 ವರದಿಯನ್ನು ಬಿಡುಗಡೆ ಮಾಡಿದೆ. 2023ರಲ್ಲಿ ಜಾಗತಿಕ ಯುವ ನಿರುದ್ಯೋಗ ದರವು 13% ಆಗಿದೆ. ಇದು 15 ವರ್ಷಗಳಲ್ಲಿ ಅತ್ಯಂತ ಕಡಿಮೆ. ನೋಡಿ, ಇದರ ಪ್ರಕಾರ 2023ರಲ್ಲಿ ಡಿಕ್ರೀಸ್ ಆಗಿದೆ ಅಂತ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತಾ ಬಂದಾಗ ವಿಶ್ವ ಸಮರ ಕೊನೆಗೊಂಡ ಒಂದು ವರ್ಸಲಿ ಒಪ್ಪಂದ ಭಾಗವಾಗಿ ಇದನ್ನು 1919ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇಂಪಾರ್ಟೆಂಟು. ಇದು 1969ರಲ್ಲಿ ತನ್ನ 50ನೇ ವಾರ್ಷಿಕೋತ್ಸವದಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. 1969ರಲ್ಲಿ ಶಾಂತಿ ಪ್ರಶಸ್ತಿ ಪಡೆದಿದೆ. ಭಾರತವು ILOನ ಸ್ಥಾಪಕ ಸದಸ್ಯರಲ್ಲಿ ಒಂದಾಗಿದೆ. ಇಟ್ ಈಸ್ ಆಲ್ಸೋ ಫೌಂಡಿಂಗ್ ಮೆಂಬರ್. ಇಂಡಿಯಾ ಇಸ್ ಆಲ್ಸೋ ಫೌಂಡಿಂಗ್ ಮೆಂಬರ್ ಆಫ್ ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇದರ ಪೋಷಕ ಸಂಸ್ಥೆ ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ. ಸ್ವಿಟ್ಜರ್ಲ್ಯಾಂಡ್ನ ಒಂದು ಜಿನೆವಾದಲ್ಲಿ ಕಂಡುಬರುತ್ತೆ. 187 ಸದಸ್ಯ ರಾಷ್ಟ್ರಗಳನ್ನು
ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಏನಿದೆ ಒನ್ಲೈನ್ಸ್ ಮೊದಲನೇ ಪ್ರಶ್ನೆ. ವಾರ್ಷಿಕವಾಗಿ ಭಾರತದಂತ ವಿಭಜನೆಯ ಒಂದು ಭಯಾನಕ ಸ್ಮರಣೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಗಸ್ಟ್ 14. ದೆಹಲಿ ಕೇಂದ್ರ ಮತ್ತು ರಾಜ್ಯ ಸಂಖ್ಯಾಶಾಸ್ತ್ರ ಸಂಸ್ಥೆಗಳು 28ನೇ ಸಮ್ಮೇಳನ ಯಾವ ಸಚಿವಾಲಯ ಆಯೋಜಿಸಿದೆ? ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಒಂದು ಗ್ರೀನ್ ಟೆಕ್ ಫೌಂಡೇಶನ್ ನಿಂದ ಯಾವ ಭಾರತೀಯ ವಿಮಾನ ನಿಲ್ದಾಣವು ಮಾಲಿನ್ಯ ನಿಯಂತ್ರಣ ತ್ಯಾಜ್ಯ ಮರುಬಳಕೆ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೊಸದಾಗಿ ಸಂಯೋಜಿಸಲಾದ NPCI ಭೀಮ್ ಸರ್ವಿಸಸ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಲಿತ್ ನಟರಾಜ್. ನವದೆಹಲಿಯಲ್ಲಿ ವಿಜ್ಞಾನ ಭವನದಲ್ಲಿ ನಾಗರಿಕ ಸೇವಾ ತರಬೇತಿ ಸಂಸ್ಥೆಗಳ ಒಂದು ಸಮಾವೇಶದ ಸಂದರ್ಭದಲ್ಲಿ ಮಿಷನ್ ಕರ್ಮಯೋಗಿ ಅಡಿಯಲ್ಲಿ ಪ್ರಾರಂಭಿಸಲಾದ ಪೋರ್ಟಲ್ನ ಹೆಸರು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಮೃತ್ ಜ್ಞಾನ್ ಕೋಶ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇವತ್ತಿಗೆ ಒಡೋಣ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.